ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿವರೆಗೂ ಬಂದಿರುವ ಅತಿ ಹೆಚ್ಚು ಕಮೆಂಟ್ ಅಂತಂದರೆ ಹೋಮ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ. ಇಲ್ಲಿವರೆಗೂ ಒಂದು ಸಲ ಏನೋ ಮಾಡಿದ್ದೆ, ಅದು ಫುಲ್ ಹೌಸಲ್ಲ, ಹಾಫ್ ಹೌಸ್ ಮಾಡಿದ್ದೆ. ಈ ಸಲ ಪೂರ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳ್ತಾನೆ ಇದ್ರಿ ಹೋಮ್ ಟೂರ್ ಯಾಕೆ ಮಾಡ್ತಾ ಇಲ್ಲ, ಇಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ಹೋಮ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತ. ಬಟ್ ಮಾಡೋದಕ್ಕಾಗಲಿಲ್ಲ. ಇವಾಗಲೂ ಮಾಡೋ ಸ್ಥಿತಿಲಿ ಮನೆ ಇಲ್ಲ. ಅರ್ಧಂಬರ್ಧ ಪೇಂಟ್ ಆಗಿದೆ, ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ, ಯಾವುದೂ ಅರೇಂಜ್ ಮಾಡಿಲ್ಲ. ಆದರೆ ತಲೆಯಲ್ಲಿ ಬೇರೆ ಏನೋ ಓಡ್ತಾ ಇದೆ. ಅದನ್ನು ಮಾಡಿದರೆ ಇವಾಗ ಹಳೇದು ಮನೆ ನೀವೇನು ಕೇಳ್ತಾ ಇದ್ದೀರಾ, ಕಡಿಮೆ ಅಂತ ಅಂದ್ರೂ ಕೂಡ 30 to 40% ಆದ್ರೂ ಚೇಂಜ್ ಆಗಿರುತ್ತೆ. ಈ ಥರ ಮನೆ ಖಂಡಿತ ಇರಲ್ಲ. ಹಾಗಾಗಿ ಇದನ್ನು ಒಂದು ಸಲ ಐಟಮ್ಸ್ ಎಲ್ಲ ಹಾಗೇ ಇರಲಿ, ಪರವಾಗಿಲ್ಲ, ಹೇಗಿತ್ತು ಅಂತ ಒಂದು ಸಲ ತೋರಿಸೋಣ ಅಂತ ವಿಡಿಯೋ ಮಾಡಿ. ಆಚೆಯಿಂದ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಎಲ್ಲ ಅರೇಂಜ್ ಆದಮೇಲೆ ನೀಟಾಗಿ ಕಾಣಿಸಿದ ಮೇಲೆ ವಿಡಿಯೋ ಪೂರ್ತಿಯಾಗಿ ತೋರಿಸ್ತೀನಿ. ಇದು ಮನೆ ಮುಂದೆ ಜಾಗ, ಇಲ್ಲಿಗೆ ರಂಗೋಲಿ ಹಾಕ್ತೀನಿ. ಒಂದು ಪುಟಾಣಿ ತುಳಸಿ ಕಟ್ಟೆ ಆಚೆಯಿಂದ ನೋಡೋದಕ್ಕೆ ಈ ಥರ ಕಾಣುತ್ತೆ. ಈ ಸೈಡು ಮತ್ತು ಈ ಸೈಡು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ, ನೋಡಿರ್ತೀರ ನೀವು. ಇದು ಮೇನ್ ಡೋರು. ಇಲ್ಲಿಂದ ಬಂದರೆ ನಾನು ಹೇಳ್ತಾ ಇದ್ದೀನಿ, ಯಾವುದೂ ಅರೇಂಜ್ ಮಾಡಿಲ್ಲ, ಯಾವ ಥರ ಇದೆ ಅದೇ ಥರ ತೋರಿಸ್ತಾ ಇದ್ದೀನಿ. ಮಕ್ಕಳಿರೋದ್ರಿಂದ ಯಾವ ಐಟಮ್ ಕೂಡ ನಾನು ಬೆಳಗ್ಗೆ ಕ್ಲೀನ್ ಮಾಡ್ದಂಗಿಲ್ಲ. ಬೆಳಗ್ಗೆನೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕರೆಂಟ್ ಇರಲಿಲ್ಲ. ನಾನು ವಾರ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಕರೆಂಟೇ ನಾನೆಲ್ಲ ಅರೇಂಜ್ ಮಾಡಿ ನಾನು ವಾರ ಎಲ್ಲ ಮುಗಿಸೋಷ್ಟ್ರಲ್ಲಿ ಕರೆಂಟೇ ಬರಲಿಲ್ಲ. ಬೆಳಗ್ಗೆ ಶುರು ಮಾಡಿದ್ದು, ನಾನು ವೀಡಿಯೋ ಮಾಡೋದಕ್ಕೇ ಆಗಲಿಲ್ಲ. ಹಾಗೆ ಇಲ್ಲಿ ಯಾವ ಐಟಮ್ ಕೂಡ ಇಟ್ಟಿರೋ ಜಾಗದಲ್ಲಿ ಇಲ್ಲ. ವಿಡಿಯೋ ಮಾಡ್ತಿರೋದಕ್ಕೆ ರೀಸನ್ ಇಷ್ಟೇ, ಮುಂದೆ ಮನೆ ಈ ಥರ ಇರಲ್ಲ. ಒಂದು 40% ಆದ್ರೂ ಚೇಂಜ್ ಆಗುತ್ತೆ. ನೀವು ಮುಂಚೆಯಿಂದನೂ ಕೇಳ್ತಾ ಇದ್ರಿ ಮಾಡಿ ಮಾಡಿ ಅಂತ. ಮಾಡಿಲ್ಲ ಅಂತಂದರೆ ನೆಕ್ಸ್ಟು ಚೇಂಜ್ ಆದಮೇಲೆ ಮಾಡಿದರೆ ಈ ಮನೆ ಯಾವ ಥರ ಇದೆ ಆ ಥರ ತೋರ್ಸೋಕ್ಕಾಗಲ್ಲ. ಇಲ್ಲಿಂದ ಒಳಗೆ ಎಂಟ್ರಿ ಇಷ್ಟು ನೋಡಿರ್ತೀರ. ಆಲ್ಮೋಸ್ಟ್ ಈ ಜಾಗನ ಜಾಸ್ತಿ ತೋರಿಸಿರ್ತೀನಿ ನಾನು. ಮತ್ತೆ ಹೇಳ್ತಾ ಇದ್ದೀನಿ, ಇದೇನು ಮನೆ ಈ ಥರ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ನಿಮಗೂ ಗೊತ್ತು, ಪೇಂಟ್ ಮಾಡಿಸ್ತಾ ಇದ್ದೀವಿ. ಹಾಗೆ ಯಾವುದನ್ನು ಕೂಡ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿದ್ರೂ ವೇಸ್ಟು. ಮತ್ತೆ ಎಲ್ಲ ಏನೇನೋ ತಲೆಯಲ್ಲಿ ಪ್ಲಾನ್ಸ್ ಇದೆ, ಆ ಥರ ಮಾಡಬೇಕು, ಈ ಥರ ಮಾಡಬೇಕು. ಆ ರೀಸನಿಂದ ಕೇಳ್ತಾ ಇದ್ದೀರಾ, ಯಾಕಿನ್ನೂ ಪೇಂಟ್ ಸ್ಟಾರ್ಟ್ ಮಾಡಿಲ್ಲ, ಯಾಕೆ ಅರ್ಧಕ್ಕೆ ನಿಲ್ಲಿಸಿದ್ದೀರಾ, ಯಾಕೆ ಪೇಂಟ್ ಮಾಡೋದನ್ನು ನಿಲ್ಲಿಸಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಅದೇ ರೀಸನ್ ಕೆಲವೊಂದಿದೆ. ನಾನು ಯಾಕೆ ಕೇಳ್ತಾ ಇಲ್ಲ ಅಂತಂದರೆ, ಈ ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಾವು ಏನೇ ಅಂದ್ಕೊಂಡ್ರೂ ಕೂಡ ಆ ಕೆಲಸ ಮಾಡೋದಕ್ಕೆ ಖಂಡಿತ ಆಗ್ತಾಯಿಲ್ಲ. ಅದರಲ್ಲಿ 50% ಕೂಡ ಕೆಲಸ ಆಗ್ತಾಯಿಲ್ಲ. ಆಗೋದಕ್ಕಿಂತ ಮುಂಚೆನೇ ನಾವು ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ ಹೇಳಿ ಮಾಡಿಲ್ಲ ಅಂತಂದರೆ ವಿಡಿಯೋಗೋಸ್ಕರ ಸುಳ್ಳು ಹೇಳಿದ್ರು ಅಂತ ನಿಮಗಾಗುತ್ತೆ. ಹಾಗಾಗಿ ನಾನು ಮಾಡಿ ಆಗೋವರೆಗೂ ಕೂಡ ನಾವೇನು ಮಾಡ್ತಾಯಿದ್ದೀವಿ, ಯಾಕೆ ಪೇಂಟ್ ಮಾಡೋದನ್ನು ನಿಲ್ಲಿಸಿದ್ದೀವಿ, ಹಾಗೆ ಏನು ಮಾಡ್ತಾಯಿದ್ದೀವಿ ಯಾವುದನ್ನು ಕೂಡ ಹೇಳಲ್ಲ. ಹಾಗೆ ಈಗಲೇ ಈ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸ ಶುರು ಆದಮೇಲೆ, ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅದು ಮಾಡೋಕ್ಕಾದರೆ ನೆಕ್ಸ್ಟು ಈ ವಿಡಿಯೋ ಬರುತ್ತೆ. ಇಲ್ಲ ಅಂತಂದರೆ ಈ ವಿಡಿಯೋ ಬರಲ್ಲ. ಕಿಚನ್ ಬಿಟ್ಟರೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡುವಂತಹ ನನ್ನ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬಹುದು. ಮಕ್ಕಳಿದ್ದಾರೆ, ಹಾಗಾಗಿ ಗಲಾಟೆ ಅಂತೂ ತಪ್ಪಿದ್ದೇ ಇಲ್ಲ. ಇಲ್ಲಿ ನಮ್ಮದು TV, ಈ ಕಡೆ ಮೇಲ್ಗಡೆ ದೇವ್ರ ಫೋಟೋಸ್ ಇದೆ. ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲಿ ನಾನು ಪೂಜೆ ಮಾಡುವಾಗ ತೋರಿಸಿರ್ತೀನಿ. ಹಾಗೆ ಇವತ್ತು ಏಕಾದಶಿ ಇತ್ತು, ಹಾಗಾಗಿ ರಾಯರಿಗೆ ಹೂವೇನು ಅಲಂಕಾರ ಮಾಡಿಲ್ಲ, ಹೂವಿನ ಅಲಂಕಾರ ಮಾಡಿಲ್ಲ. ತುಳಸಿ ಇಟ್ಟು ಪೂಜೆ ಮಾಡಿದ್ದೆ. ಬೆಳಗ್ಗೆನೇ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಡಲ್ಲಾಗಿದೆ ತುಳಸಿ. ಮೇಲ್ಗಡೆ ಫೋಟೋಸ್ ಇಟ್ಕೊಂಡಿದ್ದೀವಿ. ಹೇಳ್ತಾ ಇದ್ದೀನಲ್ಲ, ಯಾವುದನ್ನು ಕ್ಲೀನ್ ಮಾಡಿಲ್ಲ, ಹೇಗಿದೆ ಹಾಗೆ ಬಿಟ್ಟಿದ್ದೀನಿ. ಆಚೆ ಕಡೆ ಒಂದು ರೂಮ್ ಇದೆ, ತೋರಿಸ್ತೆ ನಾನು. ಮಕ್ಕಳಿದ್ರಲ್ಲ ಆ ರೂಮು. ಅಕ್ಕನ ಮಗ ಬಂದಿದ್ದಾನೆ, ಹಾಗಾಗಿ ಫುಲ್ ಗಲಾಟೆ. ಹಾಗೆ ಇದು 2ನೇ ರೂಮು. ಸದ್ಯಕ್ಕೆ ಪಾತ್ರೆ ರೂಮ್ ಆಗಿಬಿಟ್ಟಿದೆ. ಪಾತ್ರೆ ಎಲ್ಲ ತೊಳೆದು ಈ ರೂಮಿಗೆ ಜೋಡಿಸ್ಬಿಟ್ಟಿದ್ದೆ. ಎಲ್ಲ ಮುಗಿದ ಮೇಲೆ ಅಂತಂದರೆ ಪೇಂಟಿಂಗ್ ಕೆಲಸ ಎಲ್ಲ ಆದಮೇಲೆ ಇಲ್ಲಿಗೆಲ್ಲ ತೆಗೆದು ಅರೇಂಜ್ ಮಾಡ್ತೀವಲ್ಲ, ಆವಾಗ ಪಾತ್ರೆ ಎಲ್ಲ ತೆಗೆದು ಜೋಡಿಸ್ಕೊಳ್ಳೋಣ ಅಂತ. ಬಟ್ ಪೇಂಟಿಂಗ್ ಕೆಲಸ ಅರ್ಧಕ್ಕೆ ನಿಂತೋಗಿದೆ, ಆಗಿಲ್ಲ. ಹಾಗಾಗಿ ಈ ರೂಮು ಸದ್ಯಕ್ಕೆ ಪಾತ್ರೆ ರೂಮ್ ಆಗಿದೆ. ಪೇಂಟಿಂಗ್ ಕೆಲಸ ಈ ರೂಮಿನ ಪೂರ್ತಿ ಕಂಪ್ಲೀಟಾಗಿ ಮುಗ್ದಿತ್ತು. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲೊಂದು ಬೀರಿದೆ, ಇದು ನಮ್ಮ ರೂಮಲ್ಲಿ ಇರಬೇಕಿತ್ತು, ಬಟ್ ಸದ್ಯಕ್ಕಿಲ್ಲ. ಈಗ ಯಾವ ಐಟಮ್ ಕೂಡ ನೀವು ನೋಡಬೇಡಿ, ಹಾಗೆಯೇ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಹತ್ರನೂ ಲಗೇಜ್ ಇದೆ. ಅಂದರೆ ಇಡೀ ಮನೆ ಐಟಮ್ 1-2 ಹತ್ರ ಇಡಬೇಕು ಅಂತಂದರೆ ಕಷ್ಟ, ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಮೇಲ್ಗಡೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಮೇಲ್ಗಡೆ ಎಲ್ಲ ಜೋಡಿಸಿ ಬಿಟ್ಟಿದ್ದೆ. ಇದು ಇನ್ನೊಂದು ರೂಮು, ಇದು ನಮ್ಮ ರೂಮ್. ಇದು ಸದ್ಯಕ್ಕೆ ಎಲ್ಲದೂ ಕೂಡ ಲಗೇಜ್ ರೂಮ್ ಆಗಿಬಿಟ್ಟಿದೆ. ಯಾವ ಐಟಮ್ ಕೂಡ ಇರೋ ಹತ್ರ ಇಲ್ಲ. ನೀವು ಕೇಳ್ತಾ ಇದ್ರಲ್ಲ ಮನೆ ಹೇಗಿದೆ ತೋರಿಸಿ ಅಂತ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿಂದ ಕಿಚನ್ಗೆ ಎಂಟ್ರಿ. ಒಳಗಡೆ ಶೋಕೇಸಲ್ಲಿ ಇದ್ದಿದ್ದು ಐಟಮ್ಸ್, ಗಾಜು ಐಟಮ್ಸ್ ಏನಿದೆ ಎಲ್ಲದನ್ನು ಕೂಡ ತೊಳೆದು ವಾಶ್ ಮಾಡಿ ರೂಮಿಗೆ ಇಟ್ಟಿದ್ದೀನಿ. ಹಾಗಾಗಿ ಆ ಶೋಕೇಸ್ ಪೂರ್ತಿ ಖಾಲಿ ಹೊಡಿತಾ ಇದೆ. ಐಟಮ್ಸ್ ಯಾವುದನ್ನು ನೋಡಬೇಡಿ, ಎಲ್ಲ ಹತ್ರನೂ ಇಟ್ಬಿಟ್ಟಿದ್ದೀನಿ. ನಾನು ಹೋಮ್ ಟೂರ್ ಮಾಡಬೇಕಂದ್ರೆ ಎಲ್ಲದನ್ನು ಅರೇಂಜ್ ಮಾಡ್ತಾರೆ, ಎಲ್ಲ ಹತ್ರ ನೀಟ್ ಮಾಡ್ತಾರೆ. ಬಟ್ ನಾನು ಏನೂ ಮಾಡಿಲ್ಲ, ಮನೆ ಹೇಗಿತ್ತು ಹಾಗೇ ತೋರಿಸ್ತಾ ಇದ್ದೀನಿ. ಇನ್ನೂ ಇದ್ದಿದ್ದಕ್ಕಿಂತ ಇನ್ನೂ ಜಾಸ್ತಿ ಐಟಮ್ಸ್ ಇದೆ. ಈಗ ದೀಕ್ಷಿ ಬಂದಿದ್ದಾರೆ, ಫುಲ್ಲು ಮನೆ ತುಂಬ ಅವ್ರದ್ದೇ ಆರ್ಭಟ. ಹಾಗಾಗಿ ಇದು ಮಾಮೂಲಿ ಶೆಲ್ಫ್ ನೋಡಿರ್ತೀರ ನಾನು ವೀಡಿಯೋದಲ್ಲಿ, ಪಾತ್ರೆ ಯಾವುದೂ ಇಟ್ಟಿಲ್ಲ. ಇಲ್ಲಿಂದ ಕಿಚನ್ಗೆ ಎಂಟ್ರಿ. ಕಿಚನಲ್ಲೂ ಅಷ್ಟೇ ನಾನೇನು ಜೋಡಿಸಿಲ್ಲ, ಎಲ್ಲ ತೆಗೆದು ತೊಳೆದಿರೋದು ಹಾಗೇ ಇದೆ. ಡೈಲಿ ಯೂಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿರೋದು. ನಾನು ಬಾಕ್ಸಿಗೆ ಯಾವುದೂ ರೇಷನ್ ಏನು ತುಂಬಿಟ್ಟಿಲ್ಲ, ಬಾಕ್ಸಲ್ಲಿ ಕೆಳಗೆ ಇಟ್ಕೊಂಡಿದ್ದೀನಿ. ಈ ಥರ ಪಾತ್ರೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಕೂಡ ಶೆಲ್ಫ್ ಇದೆ, ಬಟ್ ನಾನು ಯಾವುದೂ ಜೋಡಿಸಿಲ್ಲ. ಮತ್ತೆಲ್ಲ ನಾನು ತೊಳೆದು ಜೋಡಿಸಿದ್ರೂ ವೇಸ್ಟು, ಯಾವುದು ಕೂಡ ಮತ್ತೆ ಈ ಜಾಗದಲ್ಲಿ ಇರೋದಿಲ್ಲ, ಇಟ್ಟಿರೋ ಜಾಗದಲ್ಲಿ ಇರಲ್ಲ. ಹಾಗಾಗಿ ನಾನು ಜೋಡಿಸಿಲ್ಲ. ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಜೋಡಿಸೋದು ಅಂತ. ಸದ್ಯಕ್ಕೆ ನಾನು ಅಲ್ಲಿ ಅಡುಗೆ ಮಾಡ್ತಾಯಿಲ್ಲ. ನಾನು ಅಡುಗೆ ಮಾಡ್ತಾಯಿರೋದು ಈ ಜಾಗದಲ್ಲಿ. ಇದು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಕಡಿಮೆ ಬಟ್ ತೋರಿಸಿದ್ದೀನಿ ನಾನು ವೀಡಿಯೋಸಲ್ಲೆಲ್ಲ. ಸದ್ಯಕ್ಕೆ ನಾನು ಇಲ್ಲಿ ಅಡುಗೆ ಮಾಡ್ತಾಯಿರೋದು ನಾನು ಇಲ್ಲೇ. ಈ ಥರ ಇದೆ. ಇಲ್ಲಿ ಈ ಕಡೆ ಬಂದರೆ ಇಲ್ಲೊಂದು ಡೋರ್ ಇದೆ, ತೋರಿಸೋದೇನು ಬೇಡ ಅಂತ ಅಂದ್ಕೊಳ್ತೀನಿ. ವಾಶ್ರೂಮು ಮತ್ತು ಬಾತ್ರೂಮ್ ಮತ್ತು ಕೊಟ್ಟಿಗೆ ಮನೆ ಹಿಂದ್ಗಡೆ ಇದೆ. ಪಕ್ಕದಲ್ಲಿ ಶೆಡ್ ಇದೆ, ನೋಡಿರ್ತೀರ, ಹಸು ಕಟ್ತೀವಲ್ಲ ಆ ಜಾಗ. ಇಲ್ಲಿ ವಾಶ್ರೂಮು ಮತ್ತು ಬಾತ್ರೂಮ್ ಇದೆ. ದೇವ್ರ ಮನೆ ಇಲ್ಲಿ. ಎಲ್ಲ ಪೇಂಟ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಬೇರೆ ಏನೋ ಪ್ಲಾನ್ಸ್ ಇದೆ. ಹಾಗಾಗಿ ಆವಾಗ ತೋರಿಸೋದಕ್ಕೆ ಸರಿ ಹೋಗೋದಿಲ್ಲ. ಹಾಗಾಗಿ ಇವಾಗಲೇ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಕಾವಿದೆ, ಸ್ವೆಟ್ ಆಗ್ತಾನೆ ಇರ್ತೀವಿ. ಬೆಳಗ್ಗೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋದಕ್ಕಾಗಲೇ ಇಲ್ಲ. ಈಗ ಸಂಜೆ 5:15 ಕರೆಂಟ್ ಬಂತು. ಹಾಗಾಗಿ ಇವಾಗ ನನ್ನ ಪುಟಾಣಿ ಮನೆ ಹೇಗಿದೆ ಅಂತ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮದು ತೋಟದ ಮನೆ ಆಗಿರೋದ್ರಿಂದ ಮನೆ ಹಿಂದೆನೇ ಒಂದು ತೋಟ ಇದೆ. ಈ ಸೈಡ್ ಕೂಡ ಜಾಗ ಇದೆ ಮನೆ, ಮತ್ತು ಈ ಸೈಡ್ ಕೂಡ ಜಾಗ ಇದೆ. ಅದನ್ನು ಗುಡಿಸ್ಬೇಕು, ಮನೆ ಹಿಂದೆ ಕ್ಲೀನ್ ಮಾಡಬೇಕು. ಮನೆ ಮುಂದೆ ನೋಡಿದ್ದೀರಲ್ಲ, ಮನೆ ಮುಂದೆನೂ ಕೂಡ ಜಾಗ ಇದೆ. ಎಲ್ಲ ಹತ್ರನೂ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಮನೆ ಒಳಗೆ ನಾನು ಕ್ಲೀನ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀನಿ, ಮನೆ ಆಚೆ ಕ್ಲೀನ್ ಮಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ತೀನಿ. ಹಸುಗಳಿದೆ, ಹಾಗಾಗಿ ಕೆಲಸ ಜಾಸ್ತಿ ಇರುತ್ತೆ. ಅಂದರೆ ಮನೆ ಸುತ್ತಮುತ್ತ ಹಿಂದೆ ಮುಂದೆನೇ ಜಾಗ ಜಾಸ್ತಿ ಇರೋದ್ರಿಂದ. ಹಾಗೆ ಮರಗಳಿದೆ. ಈ ಮುಂದೆ ಹುಣಸೆ ಮರ ಇದೆ, ಫುಲ್ ಎಲೆ ಎಲ್ಲ ಉದ್ರಿ ಮನೆ ಮುಂದೆ ಯಾವಾಗ್ಲೂ ಹೂವು ಎಲೆ ಎಲ್ಲ ಉದುರಿರುತ್ತೆ. ಹಿಂದೆ ಹಲಸಿನ ಮರ ಇದೆ, ಅದ್ರ ಎಲೆ ಉದುರಿರುತ್ತೆ. ಹಾಗಾಗಿ ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಎಷ್ಟೇ ಕ್ಲೀನ್ ಮಾಡಿದ್ರೂ 4 ದಿನ ಬಿಟ್ಟರೆ, ಅಥವಾ ಮಳೆ ಬಂದರೆ, ಅಥವಾ ಗಾಳಿ ಮಳೆ ಬಂದರೆ ಮನೆ ಮುಂದೆ ಹಿಂದೆ ಎಲ್ಲ ಅದೇ ಥರ ಕಾಣಿಸ್ತಾ ಇರುತ್ತೆ. ನನ್ನ ಪುಟಾಣಿ ಮನೆ ಹೇಗಿದೆ ಅಂತ ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಕೇಳ್ತಾ ಇದ್ದೆ, ಹೋಮ್ ಟೂರ್ ಯಾಕೆ ಮಾಡಿಲ್ಲ, ಹೋಮ್ ಟೂರ್ ಯಾವಾಗ ಮಾಡ್ತೀರಾ, ಹೋಮ್ ಟೂರ್ ಯಾಕೆ ಮಾಡ್ತಾ ಇಲ್ಲ, ಯಾವಾಗ ಮಾಡ್ತೀರಾ ಹೋಮ್ ಟೂರ್ ಮಾಡಿ ಅಂತ. ಮಾಡಿದ್ದೀನಿ. ನನ್ನ ಪುಟಾಣಿ ಮನೆ ಹೇಗಿದೆ ಅಂತ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ನಾವೇನು ಅಂದ್ಕೊಂಡಿದ್ದೀವಿ ಅದಾದರೆ ಈ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಆಗಿಲ್ಲ ಅಂತಂದರೆ ಈ ವಿಡಿಯೋ ಬರೋದಿಲ್ಲ. ಎಲ್ಲ ಚೇಂಜ್ ಆದಮೇಲೆ, ಎಲ್ಲ ಅರೇಂಜ್ ಆದಮೇಲೆ ಇನ್ನೊಂದು ಸಲ ನೀಟಾಗಿ ಕಂಪ್ಲೀಟ್ ಹೋಮ್ ಟೂರ್ ನಾನು ಖಂಡಿತ ಮಾಡ್ತೀನಿ. ನನಗೆ ಇದು ಹೋಮ್ ಟೂರ್ ಮಾಡಿದ್ದು ಇಷ್ಟ ಆಗಲಿಲ್ಲ ವಿಡಿಯೋ. ಅಂದರೆ ಯಾವುದೂ ಅರೇಂಜ್ ಮಾಡಿಲ್ಲ, ಯಾವುದೂ ನೀಟ್ ಮಾಡಿಲ್ಲ, ಹೇಗಿದೆ ಆಗಿ ತೋರಿಸಿದ್ದೀನಿ ಅಷ್ಟೇ. ಇನ್ನೊಂದನ್ನು ನೀಟ್ ಮಾಡಿ ಕ್ಲೀನಾಗಿ ಇಟ್ಕೊಂಡು ನಾನು ಹೋಮ್ ಟೂರನ್ನು ಮಾಡ್ತೀನಿ. ಸದ್ಯಕ್ಕೆ ನನ್ನ ಮನೆ ಯಾವ ರೀತಿ ಆಗಿದೆ ಅಂತ ತೋರಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.